ಹಾಯ್, ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಜೋಳದ ಹಿಟ್ಟಿಂದ ದೋಸೆ ಮಾಡಿ ತೋರ್ಸಾತೀನಿ. ಜೋಳದ ಹಿಟ್ಟಿನ ದೋಸಾನು ಅಂತಾರೆ ಮತ್ತು ನಮ್ಮ ಕಡೆ ತಾಲಿಪಟ್ಟಿನೂ ಅಂತಾರೆ. ನಾ ದೋಸೆ ಅಂತ ಹೇಳಿ ತೋರ್ಸಾಕತ್ತೀನಿ ನಿಮಗೆ. ಇದು ಒಂದು ಬೌಲ ಜೋಳದ ಹಿಟ್ಟು ಚಾನಿ ಹಾಕಿ ಇಟ್ಕೊಂಡೇನಿ. ಇದು ಅರ್ಧ ಬೌಲೇ ಇದೈತಿ ಅಕ್ಕಿ ಹಿಟ್ಟೈತಿ, ರೇಷನ್ ಅಕ್ಕಿ ಇರ್ತಲ್ಲ, ಅದನ್ನು ಬೀಸೆ ಅರ್ಧ ಇಟ್ಕೊಂಡೇನಿ. ಮತ್ತು ಇದು ಚರೋಟಿ ರವೆ, ಇದರಿಂದ ಇದು ಅರ್ಧ ಚರೋಟಿ ರವೆ ಇಟ್ಕೊಂಡೇನಿ. ಜೀರಿಗೆ ಇಟ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ, ಹಿಂಗೆ ಇಟ್ಕೊಂಡೇನಿ, 2 ಈರುಳ್ಳಿ ಇಟ್ಕೊಂಡೇನಿ, ಹಸಿಮೆಣ್ಸಿನ್ಕಾಯಿ 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹೆಂಚಿಟ್ಕೊಂಡೇನಿ. ಸ್ವಲ್ಪ ಖಾರ ಬೇಕಂದ ಕೂಡಲೇ ಕೊತ್ತಂಬರಿ ಇಟ್ಕೊಂಡೇನಿ, ಕರಿಬೇವು ಇಟ್ಕೊಂಡೇನಿ. ಮಾಡೋ ವಿಧಾನ ಹೇಳ್ತೇನೆ ನೋಡಿ. ಒಂದು ಬುಟ್ಟಿ ಇಟ್ಕೊಂಡೇನಿ, ಸಣ್ಣ ಬುಟ್ಟಿ. ಅದಕ್ಕೆ ಜೋಳದ ಹಿಟ್ಟು ಹಾಕ್ತೇನೆ ಮತ್ತು ಇದು ಅಕ್ಕಿ ಹಿಟ್ಟ, ಇದು ರವೆ. 3 ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ತೇನೆ, ಅರ್ಧ ಚಮಚೆ ಕೈಲಿ ಹಾಕಾಕತ್ತೇನೆ. ಸ್ವಲ್ಪ ಹಿಂಗೆ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಉಪ್ಪು ನೋಡಿ ಹಾಕ್ಕೋಬೇಕು. ಮತ್ತು ಈರುಳ್ಳಿ ಹಾಕ್ತೇನೆ, ಹಸಿಮೆಣ್ಸಿನ್ಕಾಯಿ ಹಾಕ್ತೇನೆ, ಕರಿಬೇವು ಹಾಕಾಕತ್ತೇನೆ, ಕೊತ್ತಂಬರಿ ಸ್ವಲ್ಪ ಹಾಕ್ತೇನೆ, ಸ್ವಲ್ಪ ಆಮೇಲೆ ಹಾಕ್ತೇನೆ. ಮತ್ತು ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ನಿಮಗೆ ಜೋಳದ ರೊಟ್ಟಿ ಒಬ್ಬೊಬ್ಬರಿಗೆ ಮಾಡಕ್ಕೆ ಬೇಜಾರು ಬರ್ತೈತಿ. ಜೋಳದ ಹಿಟ್ಟಿಲೆ ಇದನ್ನು ತಾಲಿಪಟ್ಟಿ ಮಾಡಿ ತಿನ್ಬೋದು ನೀವು, ರುಚಿ ಅಕ್ಕಾವ ನೋಡಿ. ನೀರು ಹಾಕಿ ಕಲಿಸ್ತೇನೆ. ನೋಡಿ, ಈ ಹದಕ್ಕೆ ಕಲಿಸ್ಬೇಕು. ಈ ಗಿಂಡಿಲೆ ನೀರು ಹಿಡ್ದೈತಿ, ಹಾಕಿದ್ದೀನಿ ನಾನು. ಮತ್ತು ನೋಡಿ, ನೀವು ದೋಸೆ ಮಾಡ್ತಾರಲ್ಲ, ರವೆ ದೋಸೆ, ಅದು ಹಂಗೆ ಅಷ್ಟು ತಿಳುವಲ್ಲ, ಒಂದು ಸ್ವಲ್ಪ ಗಟ್ಟಿ ಕಲಿಸ್ಬೇಕು. ನೋಡಿ ತೋರ್ಸತ್ತೇನೆ ನೋಡಿ ನಾನು. ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇದ್ರ ಜೋಡಿ ನಾವು ಸ್ವಲ್ಪ ಚಟ್ನಿ ಮಾಡ್ಕೋತೇನೆ. ಅದನ್ನೇನು ಚಟ್ನಿ ತೋರಿಸೋದ್ರಲ್ಲಿ ನಿಮಗೆ. ಮತ್ತು ದೋಸೆ ಮಾಡೋದು ತೋರಿಸ್ತೇನೆ. ನಮ್ಮಲ್ಲಿ ಮಳೆ ಸಂಬಂಧ ವಾರ ಬಿಡ್ತಾರೆ, ಶುಕ್ರವಾರ ಮತ್ತು ಮಂಗಳವಾರ ಮಳೆ ಬರಲಿ ಅಂಥೇಳಿ. ಅದಕ್ಕೆ ನಾವು ರೊಟ್ಟಿ ಚಪಾತಿ ಮಾಡೋಂಗಿಲ್ಲ, ಅದ್ರ ಬದಲಿ ಇಂಥದ್ದು ಮಾಡ್ಕೊಂಡು ತಿಂತೇವೆ. ಅದಕ್ಕೆ ನಿಮಗೂ ತೋರಿಸ್ರಾತಂತ ಮಾಡಾಕತ್ತೇನೆ ನೋಡಿ. ಸ್ವಲ್ಪ ಜೀರಿಗೆ ಹಾಕ್ತೇನೆ, ನೋಡಿ. ಗ್ಯಾಸ್ ಹೊತ್ತಿಸಿದೀನಿ. ಅದರ ಮೇಲೆ ಕಬ್ಬಿಂದ ದೋಸೆ ಹಂಚೈತಿ ನಂದ, ಅದರಾಗ ಮಾಡ್ತೀನಿ ನಾ ಯಾವಾಗಿದ್ದರು. ಮತ್ತು ಸ್ವಲ್ಪ ಎಣ್ಣೆ ಹಚ್ತೇನೆ, ಕಾದತೀಗದು. ನೋಡಿ, ವಾಟೆಲೆ ಹಾಕ್ತೇನೆ ನಾನು. ಸ್ವಲ್ಪ ಮುಚ್ಚಳ ಮುಚ್ತೇನೆ. ಸ್ವಲ್ಪ ಎಣ್ಣೆ ಚಿಪ್ಪರಿಸ್ಬೇಕು. ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಮಾಡ್ರೆ ಕುರುಕುರು ಆ ದೋಸೆ ಹಾಕಾವ. ಗ್ಯಾಸ್ ಜೋರಿಟ್ಟು ಮಾಡಬಾರ್ದು ನೋಡಿ. ತೆಗಿತೇನೆ ದೋಸೆ. ನೀವು ಬೇಕಂದ್ರೆ 2 ಸೈಡ್ ಬೇಯಿಸ್ಕೋಬಹುದು. ನಾ ಒಂದು ಸೈಡ್ ಬೇಯಿಸ್ತೇನೆ, ತಿಳುವಾಗಿರ್ತೈತೆ ಅಂದ ಕೂಡಲೇ. ನೋಡಿ ಎಷ್ಟು ತಿಳುವಾಗೈತಿ. ಇನ್ನೊಂದು ಸ್ವಲ್ಪ ಇರಲಿ ನೋಡಿ. ತೆಗಿತೇನೆ ನೋಡಿ, ಎಷ್ಟು ಚಲೋ ಆಗೈತಿ. ಇನ್ನೊಂದು ಹಾಕಿ ತೋರಿಸ್ತೇನೆ.
ನೋಡಿ ದೋಸೆ ಎರಡನೇದ್ದನೂ ರೆಡಿ ಮಾಡಿದ್ದಾನೆ. ಎಷ್ಟು ಭಾರಿ ತುಳುವಾಗ್ಯಾವ ನೋಡಿದ ತೋರ್ಸಾತೇನೆ ನಿಮಗೆ. ನೋಡಿ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಡಕ್ ಮಾಡ್ಕೋಬಹುದು, ಬೆರಸ್ ಮಾಡ್ಕೋಬಹುದು. ನೋಡಿ ತೆಗಿತೇನೆ. ನೋಡಿ ಜೋಳದ ಹಿಟ್ಟಿನ ದೋಸೆ ರೆಡಿ ಆಗೈತೆ. ಮತ್ತು ಕುರುಕುರು ಆಗ್ಯಾವ. ಅದರ ಜೊತೆ ನಾವು ಸ್ವಲ್ಪ ಚಟ್ನಿ ಮಾಡ್ಕೊಂಡೇನಿ. ಮತ್ತು ಈ ಜೋಳದ ಹಿಟ್ಟಿನ ದೋಸಾಕ್ಕೆ ನನಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.